ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಹಲವಾರು ರೀತಿಯ ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಹಾಗೆಯೇ ಹಲವಾರು ರೀತಿಯ ರೋಗಗಳನ್ನು ಸಹ ಕಡಿಮೆ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಕೆಲವರಿಗೆ ಹಣ್ಣನ್ನು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ, ಕೆಲವರಿಗೆ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಇಷ್ಟ ಆಗುತ್ತೆ, ಹಾಗೆಯೇ ಕೆಲವರಿಗೆ ಸಲಾಡ್ ರೀತಿಯಲ್ಲಿ ಸಹ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಹಣ್ಣಿನಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುವಂತಹ ಜ್ಯೂಸ್ ಸಹ ಹೌದು. ಹಾಗೆಯೇ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ. ಅದ್ರ ಬಗ್ಗೆ ತುಂಬ ಜನ ನಂಗೆ ಕಮೆಂಟ್ಗಳನ್ನ ಹಾಕಿದ್ರು, ಹಾಗೆಯೇ ಫೇಸ್ಬುಕ್ಕಲ್ಲಿ ಸಹ ನನಗೆ ಕಮೆಂಟ್ನೆಲ್ಲ ಹಾಕಿದ್ರು. ಇದರಿಂದ ನಾವು ಹೇಗೆ ಜ್ಯೂಸ್ ಮಾಡೋದು ಅಥವಾ ಇದನ್ನು ಹೇಗೆ ನಾವು ತಿನ್ನಬಹುದು ಅನ್ನೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಯೂಸ್ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವಿಡಿಯೋನ ಮಿಸ್ ಮಾಡಿ ನೋಡಲು ಸಹ ಬಹುದು. ಸ್ನೇಹಿತರೆ, ಡ್ರ್ಯಾಗನ್ ಫ್ರೂಟ್ಸ್ ನಿಮ್ಗೆ ಗೊತ್ತಿರ್ಬೋದು. ಇನ್ನು ಯಾರಿಗೆ ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ಏನಂತ ಗೊತ್ತಿಲ್ವೋ ಅಥವಾ ಅದರ ಬೆನಿಫಿಟ್ಗಳು ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೀವು ನೋಡ್ಕೊಬರ್ಬೋದು. ನಿಮಗೆ ಐ ಬಟನ್ ಕೊಟ್ಟಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಸಹ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಸಣ್ಣದಾಗಿ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ಸ್ ಬಂದು ಅಮೆರಿಕದಿಂದ ಬಂದಿದೆ ಅಂತ ಹೇಳಲಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಡೆ ಇದನ್ನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಒಂದು ಒಳ್ಳೆ ಇಳುವರಿ ಸಿಗ್ತಾ ಇದೆ. ಹಾಗೆಯೇ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥದ್ದು, ಅಷ್ಟೇ ಆರೋಗ್ಯಕ್ಕೆ ಅನುಕೂಲಗಳನ್ನು ಸಹ ಇದು ಕೊಡುತ್ತೆ. ಆ್ಯಕ್ಚುಲಿ ನಾನು ಈ ಹಣ್ಣನ್ನು ಸಹ ತಿಂದಿದ್ದೀನಿ, ಹಾಗೆಯೇ ಜ್ಯೂಸ್ ಸಹ ಮಾಡಿ ಕುಡಿದಿದ್ದೀನಿ. ನನಗೆ ಹಣ್ಣಿಗಿಂತ ಜ್ಯೂಸ್ ತುಂಬ ರುಚಿ ಅಂತ ಅನ್ನಿಸ್ತು. ನಾವು ಅದಕ್ಕೆಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂದು ರುಚಿಯಾದ ಜ್ಯೂಸನ್ನು ಮಾಡಬಹುದು. ಆಲ್ಮೋಸ್ಟ್ ನೀವು ಒಂದು ಗ್ಲಾಸ್ ಜ್ಯೂಸನ್ನು ನೀವು ಅಂಗಡಿಯಲ್ಲೆಲ್ಲ ಕುಡಿದ್ರೆ ಆಲ್ಮೋಸ್ಟ್ 150+ ಇರಬಹುದು. ಯಾಕಂತಂದರೆ 1 kg ಹಣ್ಣಿನ ಬೆಲೆನೇ ಸುಮಾರು 250ರಿಂದ 260 ರೂಪಾಯಿ ಇದೆ. ಹಾಗಾಗಿ ನಿಮಗೆ ಒಂದು ಗ್ಲಾಸು ಜ್ಯೂಸ್ನ ಬೆಲೆ 150+ ಇದ್ದಿರಬಹುದು. ನಾನು ಹೊರಗಡೆ ಇಷ್ಟು ತನಕ ಕುಡ್ದಿಲ್ಲ. ನಾನು ಆಲ್ಮೋಸ್ಟ್ ಹೊರಗಡೆ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಸಹ ಹೋಗೋದಿಲ್ಲ. ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿನೇ ಕುಡಿಯೋದು ಹೆಚ್ಚಾಗಿ. ಸ್ನೇಹಿತರೆ, ನಾವು ಜ್ಯೂಸನ್ನು ಮಾಡಬೇಕು. ಜ್ಯೂಸ್ ಮಾಡಬೇಕಂತಂದರೆ ಕಿಚನಿಗೆ ಹೋಗಬೇಕಾಗತ್ತೆ. ಲೆಟ್ಸ್ ಗೋ. ಸ್ನೇಹಿತರೆ ನೋಡಿ, ಇದೆ ಡ್ರ್ಯಾಗನ್ ಫ್ರೂಟ್ಸ್. ನಾನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಹಾಗೆಯೇ ಇಲ್ಲಿ ಐ ಬಟನ್ ಸಹ ಬರ್ತಾ ಉಂಟು, ಈ ವಿಡಿಯೋನ ಸಹ ನೀವು ನೋಡ್ಬೋದು. ಇದನ್ನು ನಾವು ಮೊದಲು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಲಿಕ್ಕಾಗಿ ತುಂಬ ಈಸಿ. ನೀವು ಈ ರೀತಿಯಾಗಿ ನೇರವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಾವಿನ್ನು ನಮಗೆ ಈ ಸಿಪ್ಪೆ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಒಳಗಿರುವಂಥದ್ದು ಮಾತ್ರ. ಇದನ್ನು ಸಹ ನಾವು ಈಸಿಯಾಗಿ ತೆಗಿಬೋದು. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಬಿಡಿಸ್ಕೊಂಡ್ರೆ ಆಯಿತು. ಕ್ಲೀನಾಗಿ ಇದು ಬಿಡುತ್ತೆ. ನೋಡಿ, ಇಷ್ಟೇ, ತುಂಬ ಈಸಿ ಆಯಿತಾ? ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಬಿಡಿಸ್ಕೊಂಡ್ರೆ ಆಯಿತು. ಏನಾದರೂ ಈ ರೀತಿ ಇಲ್ಲಿ ಉಳಿದಿದ್ರೆ ಇದನ್ನು ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಿಗೆ ನಾವು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತ್ ಇದೆ ಆಯ್ತಾ? ಕಟ್ ಮಾಡ್ಲಿಕ್ಕಾಗಿ ಏನು ಕಷ್ಟ ಏನಿಲ್ಲ. ನೋಡಿ, ಸುಮ್ಮನೆ ಚಾಕ್ ಇಟ್ಕೊಂಡ್ರೆ ಹಾಗೆ ಒಳ ಹೋಗ್ತಾ ಉಂಟು, ಅಷ್ಟು ಸ್ಮೂತಾಗಿದೆ. ಕಟ್ ಮಾಡಿ ಆಯಿತು. ಇದೆಲ್ಲ ಬೀಜ ನೋಡಿದ್ರದ್ದು. ನೋಡಿ, ಅದರ ಬೀಜ ಹೇಗಿದೆ ನೋಡಿ. ಫೋಕಸ್ ಆಗ್ತಿಲ್ವಾ? ಓಕೆ. ನಾನೀಗ ಕಟ್ ಮಾಡಿದಂಥ ಈ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೀವು ಇದನ್ನು ಹೀಗಿನೂ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಬಟ್ ಸ್ವಲ್ಪ ನಿಮಗೆ ಟೇಸ್ಟು ಈ ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿರೋದ್ರಿಂದ ತಿನ್ಲಿಕ್ಕೆ ಅಷ್ಟೊಂದು ಚೆಂದ ಆಗಲ್ಲ. ಬಟ್ ನೀವು ಜ್ಯೂಸ್ ಮಾಡಲಿಕ್ಕೆ ಸೂಪರಾಗಿರುತ್ತೆ. ನಾವು ಆಲ್ರೆಡಿ ಇದು 2ನೇ ಹಣ್ಣು. ಒಂದು ಹಣ್ಣನ್ನು ನಾವು ಜ್ಯೂಸ್ ಮಾಡಿ ಟ್ರಯಲ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಬಂತು. ಹಾಗೆಯೇ ಬಾಡಿ ಏನಾದರೂ ಹೀಟ್ ಇದ್ರೆ ಉಂಟಲ್ಲ, ತುಂಬ ಬೇಗನೆ
ಕೋಲ್ಡ್ ಆಗುತ್ತೆ, ತಂಪಾಗುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆನಾ. ಇದಕ್ಕೀಗ ನಾವು ಕಲ್ ಸಕ್ಕರೆನ ಹಾಕಬೇಕು. ನಾನು ಆ್ಯಕ್ಚುಲಿ ಕಲ್ ಸಕ್ಕರೆನ ಯೂಸ್ ಮಾಡ್ತಿದ್ದೆ. ನೀವು ಕಲ್ ಸಕ್ಕರೆ ಹಾಕ್ಬೋದು, ಸಕ್ಕರೆ ಹಾಕೋಬೋದು. ಕಲ್ ಸಕ್ಕರೆ ತುಂಬ ಒಳ್ಳೆಯದು. ಈ ಕಲ್ ಸಕ್ಕರೆ ಬಗ್ಗೆ ಸಹ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ನೋಡಲಿಲ್ಲ ಅಂದರೆ ಸಹ ನೀವು ನೋಡಿ. ಇದನ್ನು ನಾನು ಫಸ್ಟ್ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ, ಯಾಕಂದರೆ ಮಿಕ್ಸಿ ಜಾರಿ ಹಾಕಿದಾಗ ಕಲ್ ಥರ ಇದೆಯಲ್ಲ, ಇದೀಗ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಇದನ್ನು ನಾನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಕಲ್ ಸಕ್ಕರೆ ನಾನು ಪುಡಿ ಮಾಡಿದ್ದೀನಿ. ಈ ಪುಡಿಯನ್ನು ಇದಕ್ಕೆ ಹಾಕ್ತೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ನೋಡಿ ಎಷ್ಟು ಹಾಕ್ಕೊಳ್ಳಿ. ಓಕೆ, ನನಗೆ ಇಷ್ಟು ಸಾಕು ಅಂದ್ಕೊಳ್ತೀನಿ, ಒಂದಿಷ್ಟು ಇರಲಿ. ಇದಕ್ಕೆ ಒಂದು ದೊಡ್ಡ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಹಾಲನ್ನು ಸಹ ಹಾಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು 2 ಏಲಕ್ಕಿನ ಹಾಕ್ಕೊಳ್ತೀನಿ. ಏಲಕ್ಕಿ ತುಂಬ ಚೆನ್ನಾಗಿ ಒಂದು ಸ್ಮೆಲ್ ಕೊಡುತ್ತೆ. ಅದು ಸಿಪ್ಪೆ ಏನು ಬೇಕಾಗಿಲ್ಲ, ನಾನು ಇದನ್ನು ಮಾತ್ರ ಹಾಕ್ಕೊಳ್ತೀನಿ. ನೀವು ಇದನ್ನ ಹಾಕಿದ ನಂತರ ಈ ಸಿಪ್ಪೆನ ಎಸಿಲಿಗೆ ಹೋಗಬೇಡಿ. ಇದು ನಿಮಗೆ ಪಾಯಸ ಮಾಡಲಿಕ್ಕೆ ಅಥವಾ ಏನಾದರೂ ನೀವು ತಿಂಡಿ ಮಾಡುವಾಗ ಅದನ್ನು ಯೂಸ್ ಮಾಡ್ಕೋಬೋದು, ಆಯಿತಾ. ಇದು ಇರಲಿ. ಇದು ನಾನೀಗ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದರೆ ನಮ್ಮ ಡ್ರ್ಯಾಗನ್ ಫ್ರೂಟ್ಸ್ನ ಜ್ಯೂಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸ್. ಈ ಜ್ಯೂಸ್ನ ಯಾರು ಬೇಕಾದರೂ ಕುಡಿಬಹುದು, ಏನು ಸಮಸ್ಯೆ ಇಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಡ್ರ್ಯಾಗನ್ ಜ್ಯೂಸ್ನ ಒಂದು ಸಣ್ಣ ನಿಮಗೆ ರೆಸಿಪಿ ಆಗಿತ್ತು. ಹಾಗೆಯೇ ಇನ್ನೊಂದು ವಿಷಯ, ಆ್ಯಕ್ಚುಲಿ ನನಗೆ ಒಂದು ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂತಂದರೆ ನಾನೊಂದು ಆರ್ಗಾನಿಕ್ ಆಗಿರುವಂತಹ ಮನೆಯಲ್ಲಿ ಹೋಮ್ ಮೇಡ್ ಸೋಪನ್ನು ಮಾಡಿದ್ದೆ. ತುಂಬ ಜನ ವೀಡಿಯೋಸನ್ನು ನೋಡಿರ್ಬೋದು ಅಂದ್ಕೊಳ್ತೀನಿ. ಯಾರು ನೋಡಲಿಲ್ಲೋ ಅವ್ರು ನಾನೊಂದು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸುಮಾರು 10 ಬಗೆಯ ಹೋಮ್ ಮೇಡ್ ಸೋಪ್ಗಳನ್ನ ಮಾಡಿದ್ದೀನಿ. ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಸೋಪ್ನ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಕಾಫಿ ಪೌಡರ್, ಹಾಗೆಯೇ ಹಳದಿ ಪೌಡರ್, ನಮ್ಮ ಅಲೋವೆರಾ, ಹಾಗೆಯೇ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮತ್ತು ಚಾರ್ಕೋಲ್ ಪೌಡ್ರಿಂದ, ಹಾಗೆಯೇ ಗೋಟ್ ಮಿಲ್ಕ್, ಹೀಗೆ 10 ವೆರೈಟಿಯ ಸೋಪ್ಗಳನ್ನು ನಾನು ಮಾಡಿದ್ದೀನಿ. ನಾನು ಯಾಕೆ ಇಲ್ಲಿಗೆ ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನ ಆರ್ಡ್ರನ್ನ ಹಾಕಿದ್ದಾರೆ, ಆಯಿತಾ. ಆರ್ಡ್ರನ್ನ ಹಾಕಿ ತರಿಸ್ಕೊಂಡು ಯೂಸ್ ಮಾಡಿ ಎಲ್ಲರೂ ನನಗೆ ಒಂದು ಒಳ್ಳೆಯ ರಿವ್ಯೂನ ಕೊಟ್ಟರು. ಅದ್ರ ಜೊತೆ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ನಾನು ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿದ್ದೆ, ಹಾಗಾಗಿ ಇಲ್ಲಿ ನೋಡಿರ್ಬೋದು ಮೋಸ್ಟ್ಲಿ ಅವರು. ನನಗೆ ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಆರ್ಡ್ರ್ ಬಂತು. ಅದರಲ್ಲಿ ಡಾಕ್ಟ್ರ್ ಅಂತಲೇ ಅವರು ಮೆನ್ಷನ್ ಮಾಡಿದ್ರು. ಸರಿ ಅಂತ ನಾನು ಕಳಿಸ್ಕೊಟ್ಟೆ. ನಾನು ಕಳಿಸಿ ಒಂದು 4-5 ಡೇಸಲ್ಲಿ ಅವ್ರ ಮನೆಗೆ ಹೋಯಿತು. ನನಗೆ ಡೆಲಿವರಿ ಆಗಿ ಒಂದು 3 ಡೇಸ್ ಬಿಟ್ಟು ನಾನು ಕಾಲ್ ಮಾಡಿ ಸೋಪ್ನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂಥೇಳಿ ತುಂಬ ಒಂದು ಒಳ್ಳೆಯ ರಿವ್ಯೂನ ಕೊಟ್ಟರು. ಆ್ಯಕ್ಚುಲಿ ನಂಗೆ ಫಸ್ಟ್ ಅವರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು, ಆಮೇಲೆ ನಾನು ಕಾಲ್ ಮಾಡಿದ್ದವರು. ತುಂಬ ಖುಷಿಪಟ್ಟರು. ಯಾಕಂತಂದರೆ ನಾನು ಇಷ್ಟು ಟೈಮ್ ಸೋಪ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ, ಆದರೆ ಹೋಮ್ ಮೇಡ್ ಆಗಿರುವಂಥದ್ದು, ಇಷ್ಟು ಆರ್ಗಾನಿಕ್ ಆಗಿರುವಂಥ ಸೋಪನ್ನು ನಾನು ಯೂಸ್ ಮಾಡಲಿಲ್ಲ. ನನಗೆ ಸ್ನಾನ ಮಾಡಿದಾಗಲೇ ನನಗೆ ಅದು ಫೀಲ್ ಸಿಕ್ತು. ನಾನು ಫಸ್ಟ್ ಡೇನೇ ಕಾಲ್ ಮಾಡುವಂತ ಅಂದ್ಕೊಂಡಿದ್ದೆ, ಆದರೆ ನೋಡುವ ಅಂಥೇಳಿ 2 ದಿನ ಬಿಟ್ಟು ಕಾಲ್ ಮಾಡಿದ್ದೀನಿ ಅಂಥೇಳಿ. ತುಂಬ ಖುಷಿ ಆಯಿತು. ಯಾಕಂದರೆ ನಾನೊಂದು ಏನನ್ನು ತಯಾರು ಮಾಡಿದ್ದು ಅದಕ್ಕೊಂದು ಯಾರಾದರೂ ಒಳ್ಳೆ ರಿವ್ಯೂನ ಕೊಟ್ಟರೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ, ಅದು ಅಲ್ಲದೆ ಈ ಡಾಕ್ಟ್ರು ಒಂದು ರಿವ್ಯೂ ಕೊಟ್ಟರು ಅಂತಂದರೆ ತುಂಬ ನಾವು ಅದನ್ನು ವ್ಯಾಲ್ಯೂ ತೊಗೋಬೇಕಾಗತ್ತೆ. ಯಾಕಂದರೆ ಅವರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅವರು ಯೂಸ್ ಮಾಡಿ ಅವ್ರ ಬಾಯಿಂದ ಒಂದು ಒಳ್ಳೆಯ ಮಾತನ್ನು ಕೇಳಬೇಕಂತಂದರೆ ಅದೊಂದು ಬೇರೆ ಲೆವೆಲ್ ಬಿಡಿ. ಓಕೆ ಸ್ನೇಹಿತರೆ, ಹಾಗೆಯೇ ನೋಡಿ, ನಿಮ್ಗೇನಾದರೂ ಆರ್ಗಾನಿಕ್ ಸೋಪ್ ಬೇಕಂತಂದರೆ www.amrutabhalli.com ಅಲ್ಲಿ ನೀವು ಹೋಗಿ ಅಲ್ಲಿ ನೀವು ಆರ್ಡ್ರ್ ಹಾಕ್ಬೋದು. ನಿಮಗೆ ಹೋಮ್ ಡೆಲಿವರಿ ಸಿಗುತ್ತೆ. ನೀವು ಆರ್ಡ್ರ್ ಹಾಕಿದೆ ಮಾರನೇ ದಿನ ಡಿಸ್ಪ್ಯಾಚ್ ಆಗುತ್ತೆ, ನಿಮ್ಮ ಮನೆ ಬಾಗಿಲಿಗೇ ಬರುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಕಾಗಿಲ್ಲ. ಒಂದು ವೇಳೆ ನಿಮಗೆ ಆರ್ಡ್ರು ಆನ್ಲೈನ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗೋದಿಲ್ಲ ಅಂತಂದರೆ ವೆಬ್ಸೈಟಲ್ಲಿ ಒಂದು ವಾಟ್ಸಪ್ ನಂಬರ್ ಇದೆ, ನೀವು ಅಲ್ಲಿಗೆ ಹೋಗಿ ಆ ವಾಟ್ಸಪ್ ನಂಬರಿಗೆ ಸಹ ನೀವು ಆರ್ಡ್ರನ್ನ ನೀವು ಪ್ಲೇಸ್ ಮಾಡ್ಬೋದು. ನಾವು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಅದನ್ನು ಕಳಿಸ್ಕೊಡ್ತೀನಿ. ತುಂಬ ಒಂದು ನೈಸರ್ಗಿಕವಾಗಿರುವಂಥ ಸೋಪು. ಒಂದು ಚಾನ್ಸ್ ತಗೊಂಡು ಸೋಪ್ನ ಯೂಸ್ ಮಾಡಿ. ಯಾಕಂದರೆ ನೀವು ನಾರ್ಮಲ್ ಯೂಸ್ ಮಾಡುವಂಥದ್ದು ರಾಸಾಯನಿಕ ಸೋಪು, ನಿಮಗದು ಗೊತ್ತಾಗ್ತಾ ಇಲ್ಲ, ನಿಮ್ಮನ್ನು ಸೈಲೆಂಟಾಗಿ ನಿಮ್ಮ ಚರ್ಮವನ್ನು, ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಓಕೆ, ನಾವು ಇವತ್ತಿನ ವಿಡಿಯೋಗೆ ಬರುವ. ನಾನು ಫಸ್ಟ್ ಇದನ್ನ ಕುಡಿದು ಟೇಸ್ಟ್ ನೋಡ್ತೀನಿ. ಆಲ್ರೆಡಿ ಟೇಸ್ಟ್ ನೋಡಿದ್ದೀನಿ ಸುಮಾರು ಸಾರಿ, ನಿನ್ನೆಲ್ಲ ಮೊನ್ನೆ ಸಹ ಟೇಸ್ಟ್ ನೋಡಿದ್ದೀನಿ. ಆದರೂ ಒಂದು ಟೇಸ್ಟ್ ನೋಡಿ ನಿಮಗೊಂದು ಹೇಳುವ ಅಂಥೇಳಿ ನಿಮ್ಮ ಜೊತೆ ನಾನು ಕುಡಿತೀನಿ. ಆಯ್ತಾ?
ಈ ಜ್ಯೂಸ್ನ ಟೇಸ್ಟ್ ಹೇಗಿದೆ ಗೊತ್ತಾ? ನಿಮಗೆ ಬನಾನಾ ಇದೆ ಅಲ್ಲ, ಬಾಳೆಹಣ್ಣಿನ ರಸಬಾಳೆ ಅಂತಾರೆ, ಆ ರಸಬಾಳೆ ಹಣ್ಣಿನಿಂದ ಒಂದು ನೀವು ಜ್ಯೂಸ್ ಮಾಡಿದಾಗ ಅದರ ಟೇಸ್ಟ್ ಏನು ಬರುತ್ತೆ ಅದು ಇದೆ. ಹಾಗೆಯೇ ಸ್ಟ್ರಾಬೆರಿ ಟೇಸ್ಟ್ ಬರುತ್ತೆ. ಲೈಟಾಗಿ ಹೇಳ್ತೀನಿ ನಾನು, ಆ ಹುಳಿ ಸಿಹಿಗಾಗಿ. ನಿಮ್ಗೆ 100% ಆಗಿ ಸ್ಟ್ರಾಬೆರಿ ಸಿಗುತ್ತೆ ಅಂತ ಹೇಳ್ತಿಲ್ಲ, ನಿಮಗೆ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ರುಚಿ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಅಂಜೂರ ಗೊತ್ತಲ್ಲ ನಿಮಗೆ, ಅಂಜೂರ ತಿಂದಾಗಲೂ ಅಂಜೂರ ಜ್ಯೂಸ್ ಕುಡಿದಾಗಲೂ ಒಂದು ನಿಮಗೆ ಟೇಸ್ಟ್ ಬರುತ್ತೆ. ಆ ಟೇಸ್ಟ್ ಎಲ್ಲ ಟೇಸ್ಟ್ ಮಿಕ್ಸ್ ಆಗಿದೆ. ಅದು ಕುಡಿಯುವಾಗ ಇನ್ನೂ ಕುಡಿಯುವ ಅಂತ ಅನ್ಸುತ್ತೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿದೆ ಆಯಿತಾ. ನೀವು ಸಹ ಮನೇಲಿ ಮಾಡಿ, ತುಂಬ ಜನ ತಿಂದಿರ್ಬೋದು ಅಥವಾ ಜ್ಯೂಸ್ ಕುಡ್ದಿರ್ಬೋದು. ಒಂದು ಕಮೆಂಟಲ್ಲಿ ಹಾಕಿ, ನೀವು ತಿಂದಿದ್ದೀರಾ ಅಥವಾ ಜ್ಯೂಸ್ ಕುಡಿದಿದ್ದೀರಾ, ನಿಮಗೆ ಜ್ಯೂಸ್ ಇಷ್ಟನಾ, ಹಣ್ಣು ಇಷ್ಟನಾ, ನೀವು ಯಾವ ರೀತಿಯ ಅದನ್ನು ಯೂಸ್ ಮಾಡ್ತೀರಾ, ನಿಮಗೇನು ನೀವು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀರಾ, ಪ್ರತಿಯೊಂದು ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನಾನು ತಿಳ್ಕೊಳೋಕ್ಕಾಗತ್ತೆ, ಹಾಗೆಯೇ ಬೇರೆಯವ್ರು ತಿಳ್ಕೊಳೋಕ್ಕಾಗತ್ತೆ. ಯಾಕಂದರೆ ಈ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಹೊಸದು ನಮಗೆ, ಹಾಗಾಗಿ ನಾವು ಇದನ್ನು ಹೆಚ್ಚು ನಮಗೆ ಇದ್ರ ಉಪಯೋಗ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೇನು, ಜ್ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಹಣ್ಣು ತಿಂತೀವಿ, ಅಥವಾ ಸಾಲಡ್ ರೀತಿಯಲ್ಲಿ ನಾವು ತಿಂತೀವಿ. ಇದು ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಾ, ಅಥವಾ ಇದರಲ್ಲಿ ಏನಾದರೂ ರೆಸಿಪಿ ಮಾಡ್ಬೋದಾ, ಏನಾದರೂ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ತಗೊಂಡೇ ಆ ರೆಸಿಪಿ ಸಹ ಮಾಡಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಅಂದ್ಕೊಳ್ತೀನಿ, ಇಷ್ಟ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್.